ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MP ಸೂಪರ್ ಕಿಚನ್. ಫ್ರೆಂಡ್ಸ್, ಇವತ್ತು ಕಬ್ಬಿಣದ ಹಂಚು ಈ ರೀತಿ ಪೂರ ಚಪಾತಿ ಅಥವಾ ಏನಾದರೂ ಮಾಡಿದಾಗ, ಚಪಾತಿ ರೊಟ್ಟಿ ಮಾಡಿದಾಗ ಪೂರ ಈ ರೀತಿ ಅರ್ಗಲ್ಲ, ಒಂಥರ ರಫ್ ಆಗಿರುತ್ತಲ್ಲ, ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಹೆಂಚನ್ನ ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಈ ರೀತಿ ಉಪ್ಪನ್ನ ಚೆನ್ನಾಗಿ ಉದುರಿಸ್ಕೊತಾ ಇದ್ದೀನಿ ಎಲ್ಲ ಕಡೆನೂ. ಹೆಂಚು ಸ್ವಲ್ಪ ಬೆಚ್ಚಗಾಗಿರಬೇಕು, ಆವಾಗ ಇದನ್ನು ಮಾಡಬೇಕು. ಆಮೇಲೆ ಸ್ವಲ್ಪ ಹೊಗೆ ಬರೋಕ್ಕೆ ಶುರುವಾಗುತ್ತೆ ಉಪ್ಪು ಹಾಕಿದ ತಕ್ಷಣ. ಆವಾಗ ಈ ರೀತಿ ನಾವು ಚುಂಚಕ ಅಥವಾ ಏನಾದರೂ ಮುಗ್ಚೋದಿರುತ್ತಲ್ಲ, ಸ್ಟೀಲಿನ ತೊಗೋಬೇಕು. ಅದನ್ನು ತೊಗೊಂಡು ಚೆನ್ನಾಗಿ ಎಲ್ಲ ಕಡೆನೂ ಈ ರೀತಿ ಸ್ಕ್ರೇಪ್ ಮಾಡಬೇಕು. ಸ್ವಲ್ಪ ಬಿಸಿ ಇರುತ್ತೆ ನೋಡಿ, ಹೊಗೆ ಕೂಡ ಕಾಣ್ತಾ ಇದೆ. ಸ್ವಲ್ಪ ಈ ರೀತಿ ಬಂದಾಗ ನೀವು ಬೇಕಾದ್ರೆ ಆಫ್ ಮಾಡ್ಕೊಬೋದು. ಬಟ್ಟೆ ಸಹಾಯದಿಂದ ಅದನ್ನು ಬಿಗಿಯಾಗಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಮಾಡಬೇಕು. ಸ್ಕ್ರೇಪ್ ಮಾಡ್ತಾ ಹೋದರೆ ಕ್ಲೀನಾಗಿ. ಸ್ವಲ್ಪ ಬ್ರೌನ್ ಅನಿಸುತ್ತೆ ಮಾಡಬೇಕಾದ್ರೆ, ಅರ್ಗೆಲ್ಲ ತುಂಬ ಹಿಡಿದುಬಿಟ್ಟಿರುತ್ತಲ್ವ ಅದು ಚಪಾತಿ ಹಿಟ್ಟಿಂದು ಡಸ್ಟ್ ಎಲ್ಲ, ಹಾಗಾಗ್ಬಿಟ್ಟು ಆ ರೀತಿಯಾಗಿರುತ್ತೆ ನೋಡಿ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನೆಲ್ಲ ಆ ಪುಡಿ ಎಲ್ಲ ಡಿಸ್ಕಾರ್ಡ್ ಮಾಡಿಬಿಟ್ಟು ಇವಾಗ ಇದನ್ನು ನಾವು ತೊಳಿತೀವಿ. ಇವಾಗ ನಾನು ಸ್ವಲ್ಪ, ನೀವು ಯಾವುದು ಪಾತ್ರೆ ತೊಳೆಯೋಕ್ಕೆ ಯೂಸ್ ಮಾಡ್ತಿರಲ್ಲ ಲಿಕ್ವಿಡ್, ಅದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ತೊಳಿಬೇಕು. ಉಪ್ಪಿರುತ್ತಲ್ಲ, ಮತ್ತು ಉಪ್ಪಿನ ಅಂಶ ಮತ್ತು ಕಬ್ಬಿಣದಿರುತ್ತಲ್ಲ, ಅದೆಲ್ಲ ರಿಯಾಕ್ಷನ್ ಆಗಬಾರ್ದು ಅಂಥೇಳಿ ನಾನಿಲ್ಲಿ 1-2 ಸತಿ ತೊಳಿತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಆಲ್ರೆಡಿ. ಇವಾಗ ನಾನು ಆ ಸ್ಟೀಲ್ ಸ್ಕ್ರಬ್ಬರ್ ಇರುತ್ತಲ್ಲ, ಅದರಿಂದನೂ ನಾನಿಲ್ಲಿ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ಕಬ್ಬಿಣದ್ದು ತುಂಬ ಲೈಫ್ ಚೆನ್ನಾಗಿರುತ್ತೆ, ನಾವು ಮೇಂಟೈನ್ ಮಾಡಿದರೆ ಭಾಳ ಚೆನ್ನಾಗಿ ಬರುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಅದಕ್ಕೋಸ್ಕರ ನಾವಿಲ್ಲಿ ಕಬ್ಬಿಣದ್ದು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಎಷ್ಟೊಂದು ಜನಕ್ಕೆ ಇದನ್ನು ಮೇಂಟೈನ್ ಮಾಡೋಕ್ಕೆ ಬರಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಇವತ್ತು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಫ್ರೀ ಆದಾಗ, ಬಿಡುವಿದ್ದಾಗ ಈ ರೀತಿ ನಾವು ಮಾಡೋದ್ರಿಂದ ಹೆಂಚು ಕೂಡ ಕ್ಲೀನಾಗಿರುತ್ತೆ ಮತ್ತು ಅದ್ರ ಲೈಫ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತೊಳೆದಾದ್ಮೇಲೆ ಇವಾಗ ಇದನ್ನು ಒಂದು ಬಟ್ಟೆ ಮೇಲೆ ಇಟ್ಬಿಟ್ಟು ಇದನ್ನು ಕ್ಲೀನಾಗಿ ನಾನು ಒಣಗಿಸ್ತಾ ಇದ್ದೀನಿ. ಅಂದರೆ ಇನ್ನೊಂದು ಬಟ್ಟೆ, ಒಣ ಬಟ್ಟೆಯಿಂದ ಅಥವಾ ಟಿಶ್ಯೂಯಿಂದ ನಾನಿಲ್ಲಿ ಒರೆಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿದೆ. ಮುಂಚೆ ನೀವೇ ನೋಡಿದ್ರಿ ಎಷ್ಟು ಫುಲ್ ಅರ್ಗಿತ್ತು, ಫುಲ್ ರಫ್ ಇತ್ತು. ಇವಾಗ ಕಂಪ್ಲೀಟ್ಲಿ ಹೋಗಿದೆ. ಇವಾಗ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರೆಕ್ಟಾಗಿ ಸೀಸನ್ ಮಾಡಿ ಇಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ಭಾಳ ವರ್ಷದವರೆಗೂ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನೋಡಿ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಮತ್ತು ಇನ್ನೊಂದು ವಿಡಿಯೋಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.